ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲು ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನಮ್ಮ ಜೊತೆ ಬೀದರ್ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವರಿದ್ದಾರೆ. ನೇರವಾಗಿ ಅವರನ್ನೇ ಕೇಳೋಣ. ಸರ್, ಸಾಕಷ್ಟು ಪಡಿತರ ಅಂಗಡಿಯಲ್ಲಿ ಏನದಂದ್ರೆ ಖುಲ್ಲ ಆ ಪಡಿತರ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಂಥ ಸುದ್ದಿ ರಿಪಬ್ಲಿಕ್ದಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಏನು ಕ್ರಮ ಕೈಗೊಂಡ್ರೆ ಸರ್? ಏನೇನು ಪರಿಶೀಲನೆ ನೋಡಿದ್ರೆ ಬೆಳಗ್ಗೆ? ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಏನು ಖರೀದಿ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆ. ಸೊ ಆ ರೀತಿ ಯಾವ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೊ ಅಂಥ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ಅಮಾನತಿನಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಲ್ಲ ನ್ಯಾಯಬೆಲೆ ಅಂಗಡಿಗಳನ್ನ. ಆ ರೀತಿ ಈಗ ಸುಮಾರು ರಿಪಬ್ಲಿಕ್ ಟಿವಿಯಲ್ಲಿ ಬಂದಿರೋದು ಹಾಗೂ ನಾವು ತಪಾಸಣೆ ಮಾಡಿರುವಾಗ ಅಕ್ರಮಗಳು ಇದಕ್ಕೆ ತಪ್ಪುಗಳು ಕಂಡು ಬಂದಿರುವಂಥ ನ್ಯಾಯಬೆಲೆ ಅಂಗಡಿಯವರು ಸೇರಿ ಒಟ್ಟು ಒಂದು ಸುಮಾರು 7 ನ್ಯಾಯಬೆಲೆ ಅಂಗಡಿಗಳನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ನ್ಯಾಯಬೆಲೆ ಅಂಗಡಿ ಅಂತೂ ಸಸ್ಪೆಂಡ್ ಮಾಡ್ತಾ ಇದ್ರಿ. ಅಕ್ರಮ ಅಕ್ಕಿ ಕೂಡ ಎಲ್ಲೋ ಒಂದು ಕಡೆ ಗೋಡಾನ್ದಲ್ಲಿ ದಾಳಿ ಮಾಡಿದ್ರಿ, ಪತ್ತೆಯಾಗಿದೆ. ಏನಾಗಿದೆ ಸರ್? ಎಲ್ಲಿ ಮಾಡಿದ್ರಿ? ಏನೇನು? ಈಗ ಇವತ್ತು ನಮಗೊಂದು ಮಾಹಿತಿ ಬಂದಿತ್ತು, ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹಣೆ ಮಾಡಿದಾರಂತ. ಆ ಮಾಹಿತಿಯ ಆಧಾರದ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಅಲ್ಲಿ ಒಂದು ನವದಗಿರಿ ಹತ್ತಿರ ಒಂದು ಶೆಡ್ಡಲ್ಲಿ ನಮಗೆ ಒಂದು ಸುಮಾರು 200 ಬ್ಯಾಗಷ್ಟು ಪಡಿತರ ಅಕ್ಕಿ ಇರುವುದು ಕಂಡು ಬಂದಿದೆ. ಸೊ ಸದರಿ ಪಡಿತರ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಈಗ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ಅಂದರೆ ಸಾಕಷ್ಟು ಕಡೆ 747 ಶಾಪ್ಗಳಿವೆ ಜಿಲ್ಲೆಯಾದ್ಯಂತ. ಈ ರೀತಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಅನ್ನೋದಂದ್ರೆ ಕಾಳಸಂತೆಯಲ್ಲಿ ಮಾರಾಟಗಾರರಿಗೆ ಎಲ್ಲೊಂದು ಕಡೆ ಅಂಗಡಿಯವರು ಸಾಥ್ ಕೊಡ್ತಾ ಇದ್ದಾರೆ. ಏನು ಎಚ್ಚರಿಕೆ ಕೊಡ್ತೀರಿ ಅವರು? ಇಲ್ಲ, ಈಗ ಈ ಮೂಲಕ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ತಿಳಿಸೋದೇನೆಂದರೆ, ನ್ಯಾಯಬೆಲೆ ಅಂಗಡಿಯವರು ಕಾನೂನು ಇದೇನು ರೂಲ್ಸ್ ಪ್ರಕಾರ ನ್ಯಾಯಬೆಲೆ ಅಂಗಡಿಯನ್ನು ಎಲ್ಲವನ್ನು ನಡೆಸ್ಕೊಂಡು ಹೋಗಬೇಕು. ಸೊ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾದರೆ ಅಂಥವರ ನ್ಯಾಯಬೆಲೆ ಅಂಗಡಿಯನ್ನು ರದ್ದುಪಡಿಸಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ಅದಕ್ಕಾಗಿ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಬಾರ್ದು. ಸೊ ಒಂದು ವೇಳೆ ಭಾಗಿಯಾಗಿದ್ದು ಕಂಡು ಬಂದರೆ ಅಂಥ ನ್ಯಾಯಬೆಲೆ ಅಂಗಡಿ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ವಿಸ್ತೃತವಾಗಿ ತೋರಿಸಿದ್ದೀವಿ. ಅಕ್ರಮ ಯಾವ ರೀತಿ ಮಾಡಿ ಸಮಾಜಘಾತಕರು ಯಾವ ರೀತಿ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಯನ್ನು ಲೂಟಿ ಮಾಡ್ತಾಯಿದ್ರೆ, ನೀವು ನಾಳೆ ಕೂಡ ಅಂದರೆ ಯಾವ ರೀತಿ ಒಂದು ತನಿಖೆ ಮಾಡ್ತೀರಿ, ಯಾವ ರೀತಿ ಪರಿಶೀಲನೆ ಮಾಡ್ತೀರಿ, ನೀವು ಯಾವ ರೀತಿ ಇನ್ನೂ ಬಿಸಿ ಮುಡಿಸ್ತೀರಿ? ಈಗ ನಾವು ಕಾಲಕಾಲವಾಗಿ ನ್ಯಾಯಬೆಲೆ ಅಂಗಡಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ತಪ್ಪುಗಳು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಈಗ ರಿಪಬ್ಲಿಕ್ ಟಿವಿಯಲ್ಲಿ ವರದಿ ಬಂದ ಮೇಲೂ ಸೊ ಈಗ ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ತಪಾಸಣೆ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಯಾವುದೇ ರೀತಿಯ ನಮ್ಮ ರೂಲ್ಸ್ ಬಿಟ್ಟು ಯಾವುದೇ ರೀತಿಯ ಅಕ್ರಮ ವ್ಯವಹಾರಗಳನ್ನ ಮಾಡ್ತಾ ಇದ್ದರೆ ಅಂಥ ನ್ಯಾಯಬೆಲೆ ಅಂಗಡಿಯವರಿಗೆ ನಾವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ತೀವಿ. ಇವತ್ತು ಕೂಡ ಒಂದು ಕಡೆ ದಾಳಿ ಮಾಡಿದಿರಿ, ಅಂದರೆ ಅಕ್ಕಿ ಈಗಾಗಲೇ 200 ಚೀಲ ಅಕ್ಕಿ ಪತ್ತೆಯಾಗಿವೆ. ಏನೇನು ಕಠಿಣ ಕ್ರಮ ಕೈಗೊಳ್ತೀರಿ? ಏನೊಂದು ಇಂಥ ಸಮಾಜಘಾತಕರಿಗೆ ಒಂದು ಡೆಡ್ಲೈನ್ ಎಚ್ಚರಿಕೆ ಏನು ಕೊಡ್ತೀರಿ ಸರ್? ಈಗ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂಥ ಎಲ್ಲರ ಮೇಲೂ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ FIR ಬುಕ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಹಾಗೂ ಅಲ್ಲಿರುವಂಥ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಅದು ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಒಂದು FIR ದಾಖಲು ಮಾಡ್ತೀವಿ. ಸೊ ಇದು ಉಪನಿರ್ದೇಶಕರ ಮಾತು ಅಂತ ಹೇಳ್ಬೋದು. ಈಗಾಗಲೇ 7 ಅಂಗಡಿಗಳನ್ನು ನಾವು ಅಮಾನತ್ ಮಾಡ್ತಾ ಇದ್ದೀವಿ, ಸಸ್ಪೆಂಡ್ ಮಾಡ್ತಾ ಇದ್ದೀವಿ. 7 ಪಡಿತರ ಅಂಗಡಿ ಗುರುತಿಸಿದ್ದೀವಿ. ಒಂದು ಕಡೆ ಆ ಪಡಿತರ ಅಕ್ಕಿ ಸಂಗ್ರಹ ಆಗಿದ್ದು ಏನು ಈಗಾಗಲೇ ಒಂದು ಶೆಡ್ಡಲ್ಲಿ ಅದು ಕೂಡ 200 ಚೀಲ ಅಕ್ಕಿ ಪತ್ತೆಯಾಗಿದೆ. ಹೀಗಾಗಿ ಅಲ್ಲಿ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈ ರೀತಿ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಏನಾದರೂ ಸಮಾಜಘಾತಕರು ಭ್ರಷ್ಟರು ಈ ರೀತಿ ಅಕ್ಕಿ ಮಾಫಿಯಾದವ್ರಿಗೆ ಟೋಟಲಿ ಕಂಡು ಬಂದಲ್ಲಿ ಅಂಗಡಿದವ್ರಿಗೆ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅವ್ರ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತು ಎಚ್ಚರಿಕೆ ಉಪನಿರ್ದೇಶಕರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲು ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನಮ್ಮ ಜೊತೆ ಬೀದರ್ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವರಿದ್ದಾರೆ. ನೇರವಾಗಿ ಅವರನ್ನೇ ಕೇಳೋಣ. ಸರ್, ಸಾಕಷ್ಟು ಪಡಿತರ ಅಂಗಡಿಯಲ್ಲಿ ಏನದಂದ್ರೆ ಖುಲ್ಲ ಆ ಪಡಿತರ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಂಥ ಸುದ್ದಿ ರಿಪಬ್ಲಿಕ್ದಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಏನು ಕ್ರಮ ಕೈಗೊಂಡ್ರೆ ಸರ್? ಏನೇನು ಪರಿಶೀಲನೆ ನೋಡಿದ್ರೆ ಬೆಳಗ್ಗೆ? ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಏನು ಖರೀದಿ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆ. ಸೊ ಆ ರೀತಿ ಯಾವ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೊ ಅಂಥ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ಅಮಾನತಿನಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಲ್ಲ ನ್ಯಾಯಬೆಲೆ ಅಂಗಡಿಗಳನ್ನ. ಆ ರೀತಿ ಈಗ ಸುಮಾರು ರಿಪಬ್ಲಿಕ್ ಟಿವಿಯಲ್ಲಿ ಬಂದಿರೋದು ಹಾಗೂ ನಾವು ತಪಾಸಣೆ ಮಾಡಿರುವಾಗ ಅಕ್ರಮಗಳು ಇದಕ್ಕೆ ತಪ್ಪುಗಳು ಕಂಡು ಬಂದಿರುವಂಥ ನ್ಯಾಯಬೆಲೆ ಅಂಗಡಿಯವರು ಸೇರಿ ಒಟ್ಟು ಒಂದು ಸುಮಾರು 7 ನ್ಯಾಯಬೆಲೆ ಅಂಗಡಿಗಳನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ನ್ಯಾಯಬೆಲೆ ಅಂಗಡಿ ಅಂತೂ ಸಸ್ಪೆಂಡ್ ಮಾಡ್ತಾ ಇದ್ರಿ. ಅಕ್ರಮ ಅಕ್ಕಿ ಕೂಡ ಎಲ್ಲೋ ಒಂದು ಕಡೆ ಗೋಡಾನ್ದಲ್ಲಿ ದಾಳಿ ಮಾಡಿದ್ರಿ, ಪತ್ತೆಯಾಗಿದೆ. ಏನಾಗಿದೆ ಸರ್? ಎಲ್ಲಿ ಮಾಡಿದ್ರಿ? ಏನೇನು? ಈಗ ಇವತ್ತು ನಮಗೊಂದು ಮಾಹಿತಿ ಬಂದಿತ್ತು, ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹಣೆ ಮಾಡಿದಾರಂತ. ಆ ಮಾಹಿತಿಯ ಆಧಾರದ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಅಲ್ಲಿ ಒಂದು ನವದಗಿರಿ ಹತ್ತಿರ ಒಂದು ಶೆಡ್ಡಲ್ಲಿ ನಮಗೆ ಒಂದು ಸುಮಾರು 200
ಬ್ಯಾಗಷ್ಟು ಪಡಿತರ ಅಕ್ಕಿ ಇರುವುದು ಕಂಡು ಬಂದಿದೆ. ಸೊ ಸದರಿ ಪಡಿತರ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಈಗ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಸರ್ ಈಗಾಗಲೇ ಅಂದರೆ ಸಾಕಷ್ಟು ಕಡೆ 747 ಶಾಪ್ಗಳಿವೆ ಜಿಲ್ಲೆಯಾದ್ಯಂತ. ಈ ರೀತಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಅನ್ನೋದು ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟಗಾರರಿಗೆ ಎಲ್ಲೊಂದು ಕಡೆ ಅಂಗಡಿಯವ್ರು ಸಾಥ್ ಕೊಡ್ತಾ ಇದ್ದಾರೆ. ಏನು ಎಚ್ಚರಿಕೆ ಕೊಡ್ತೀರಿ ಅವ್ರಿಗೆ? ಇಲ್ಲ, ಈಗ ಈ ಮೂಲಕ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ತಿಳಿಸೋದೇನೆಂದರೆ, ನ್ಯಾಯಬೆಲೆ ಅಂಗಡಿಯವರು ಕಾನೂನು ಇದೇನು ರೂಲ್ಸ್ ಪ್ರಕಾರ ನ್ಯಾಯಬೆಲೆ ಅಂಗಡಿಯನ್ನು ಎಲ್ಲವನ್ನು ನಡೆಸ್ಕೊಂಡು ಹೋಗಬೇಕು. ಸೊ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾದರೆ ಅಂಥವರ ನ್ಯಾಯಬೆಲೆ ಅಂಗಡಿಯನ್ನು ರದ್ದುಪಡಿಸಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ಅದಕ್ಕಾಗಿ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಬಾರ್ದು. ಸೊ ಒಂದು ವೇಳೆ ಭಾಗಿಯಾಗಿದ್ದು ಕಂಡು ಬಂದರೆ ಅಂಥ ನ್ಯಾಯಬೆಲೆ ಅಂಗಡಿ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ವಿಸ್ತೃತವಾಗಿ ತೋರಿಸಿದ್ದೀವಿ. ಅಕ್ರಮ ಯಾವ ರೀತಿ ಮಾಡಿ ಸಮಾಜಘಾತಕರು ಯಾವ ರೀತಿ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಯನ್ನು ಲೂಟಿ ಮಾಡ್ತಾ ಇದ್ದಾರೆ. ನೀವು ನಾಳೆ ಕೂಡ ಅಂದರೆ ಯಾವ ರೀತಿ ಒಂದು ತನಿಖೆ ಮಾಡ್ತೀರಿ, ಯಾವ ರೀತಿ ಪರಿಶೀಲನೆ ಮಾಡ್ತೀರಿ, ನೀವು ಯಾವ ರೀತಿ ಇನ್ನೂ ಬಿಸಿ ಮುಟ್ಟಿಸ್ತೀರಿ? ಈಗ ನಾವು ಕಾಲಕಾಲವಾಗಿ ನ್ಯಾಯಬೆಲೆ ಅಂಗಡಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ತಪ್ಪುಗಳು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಈಗ ರಿಪಬ್ಲಿಕ್ ಟಿ ವಿಯಲ್ಲಿ ವರದಿ ಬಂದ ಮೇಲೂ ಸೊ ಈಗ ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ತಪಾಸಣೆ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಯಾವುದೇ ರೀತಿಯ ನಮ್ಮ ರೂಲ್ಸ್ ಬಿಟ್ಟು ಯಾವುದೇ ರೀತಿಯ ಅಕ್ರಮ ವ್ಯವಹಾರಗಳನ್ನ ಮಾಡ್ತಾ ಇದ್ದರೆ ಅಂಥ ನ್ಯಾಯಬೆಲೆ ಅಂಗಡಿಯವರಿಗೆ ನಾವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ತೀವಿ. ಇವತ್ತು ಕೂಡ ಒಂದು ಕಡೆ ದಾಳಿ ಮಾಡಿದಿರಿ, ಅಂದರೆ ಅಕ್ಕಿ ಈಗಾಗಲೇ 200 ಚೀಲ ಅಕ್ಕಿ ಪತ್ತೆಯಾಗಿವೆ. ಏನೇನು ಕಠಿಣ ಕ್ರಮ ಕೈಗೊಳ್ತೀರಿ? ಏನೊಂದು ಇಂಥ ಸಮಾಜಘಾತಕರಿಗೆ ಒಂದು ಡೆಡ್ಲೈನ್ ಎಚ್ಚರಿಕೆ ಏನು ಕೊಡ್ತೀರಿ ಸರ್? ಈಗ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂಥ ಎಲ್ಲರ ಮೇಲೂ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ FIR ಬುಕ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಹಾಗೂ ಅಲ್ಲಿರುವಂಥ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಅದು ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಒಂದು FIR ದಾಖಲು ಮಾಡ್ತೀವಿ. ಸೊ ಇದು ಉಪನಿರ್ದೇಶಕರ ಮಾತು ಅಂತ ಹೇಳ್ಬೋದು. ಈಗಾಗಲೇ 7 ಅಂಗಡಿಗಳನ್ನು ನಾವು ಅಮಾನತ್ ಮಾಡ್ತಾ ಇದ್ದೀವಿ, ಸಸ್ಪೆಂಡ್ ಮಾಡ್ತಾ ಇದ್ದೀವಿ. 7 ಪಡಿತರ ಅಂಗಡಿ ಗುರುತಿಸಿದ್ದೀವಿ. ಒಂದು ಕಡೆ ಆ ಪಡಿತರ ಅಕ್ಕಿ ಸಂಗ್ರಹ ಆಗಿದ್ದು ಏನು ಈಗಾಗಲೇ ಒಂದು ಶೆಡ್ಡಲ್ಲಿ ಅದು ಕೂಡ 200 ಚೀಲ ಅಕ್ಕಿ ಪತ್ತೆಯಾಗಿದೆ. ಹೀಗಾಗಿ ಅಲ್ಲಿ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈ ರೀತಿ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಏನಾದರೂ ಸಮಾಜಘಾತಕರು, ಭ್ರಷ್ಟರು, ಈ ರೀತಿ ಅಕ್ಕಿ ಮಾಫಿಯಾದವ್ರಿಗೆ ಟೋಟಲಿ ಕಂಡು ಬಂದಲ್ಲಿ ಅಂಗಡಿದವ್ರಿಗೆ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅವ್ರ ವಿರುದ್ಧ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಎಂಬುದು ಎಚ್ಚರಿಕೆ ಉಪನಿರ್ದೇಶಕರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ, ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅನ್ನಭಾಗ್ಯ ಅಕ್ಕಿ ಭ್ರಷ್ಟರ ಪಾಲು ಕುರಿತು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ ಬೆಳಗ್ಗೆ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನಮ್ಮ ಜೊತೆ ಬೀದರ್ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವರಿದ್ದಾರೆ. ನೇರವಾಗಿ ಅವರನ್ನ ಕೇಳೋಣ. ಸರ್, ಸಾಕಷ್ಟು ಪಡಿತರ ಅಂಗಡಿಯಲ್ಲಿ ಏನದಂದ್ರೆ ಖುಲ್ಲ ಆ ಪಡಿತರ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಂಥ ಸುದ್ದಿ ರಿಪಬ್ಲಿಕ್ದಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಏನು ಕ್ರಮ ಕೈಗೊಂಡ್ರೆ ಸರ್? ಏನೇನು ಪರಿಶೀಲನೆ ನೋಡಿದ್ರೆ ಬೆಳಗ್ಗೆ? ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಏನು ಖರೀದಿ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆ. ಸೊ ಆ ರೀತಿ ಯಾವ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೊ ಅಂಥ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ಅಮಾನತಿನಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಲ್ಲ ನ್ಯಾಯಬೆಲೆ ಅಂಗಡಿಗಳನ್ನ. ಆ ರೀತಿ ಈಗ ಸುಮಾರು ರಿಪಬ್ಲಿಕ್ ಟಿ ವಿಯಲ್ಲಿ ಬಂದಿರೋದು ಹಾಗೂ ನಾವು ತಪಾಸಣೆ ಮಾಡಿರುವಾಗ ಅಕ್ರಮಗಳು ಇದಕ್ಕೆ ತಪ್ಪುಗಳು ಕಂಡು ಬಂದಿರುವಂಥ ನ್ಯಾಯಬೆಲೆ ಅಂಗಡಿಯವರು ಸೇರಿ ಒಟ್ಟು ಒಂದು ಸುಮಾರು 7 ನ್ಯಾಯಬೆಲೆ ಅಂಗಡಿಗಳನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಈಗ ನ್ಯಾಯಬೆಲೆ ಅಂಗಡಿ ಅಂತೂ ಸಸ್ಪೆಂಡ್ ಮಾಡ್ತಾ ಇದ್ರಿ. ಅಕ್ರಮ ಅಕ್ಕಿ ಕೂಡ ಎಲ್ಲೋ ಒಂದು ಕಡೆ ಗೋಡಾನ್ದಲ್ಲಿ ದಾಳಿ ಮಾಡಿದ್ರಿ, ಪತ್ತೆಯಾಗಿದೆ. ಏನಾಗಿದೆ ಸರ್? ಎಲ್ಲಿ ಮಾಡಿದ್ರಿ? ಏನೇನು? ಈಗ ಇವತ್ತು ನಮಗೊಂದು ಮಾಹಿತಿ ಬಂದಿತ್ತು, ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹಣೆ ಮಾಡಿದಾರಂತ. ಆ ಮಾಹಿತಿಯ ಆಧಾರದ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಅಲ್ಲಿ ಒಂದು ನವದಗಿರಿ ಹತ್ತಿರ ಒಂದು ಶೆಡ್ಡಲ್ಲಿ ನಮಗೆ ಒಂದು ಸುಮಾರು 200 ಬ್ಯಾಗಷ್ಟು ಪಡಿತರ ಅಕ್ಕಿ ಇರುವುದು ಕಂಡು ಬಂದಿದೆ. ಸೊ ಸದರಿ ಪಡಿತರ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಈಗ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ಅಂದರೆ ಸಾಕಷ್ಟು ಕಡೆ 747 ಶಾಪ್ಗಳಿವೆ ಜಿಲ್ಲೆಯಾದ್ಯಂತ. ಈ ರೀತಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಅನ್ನೋದು ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟಗಾರರಿಗೆ ಎಲ್ಲೊಂದು ಕಡೆ ಅಂಗಡಿಯವ್ರು ಸಾಥ್ ಕೊಡ್ತಾ ಇದ್ದಾರೆ. ಏನು ಎಚ್ಚರಿಕೆ ಕೊಡ್ತೀರಿ ಅವ್ರಿಗೆ? ಇಲ್ಲ, ಈಗ ಈ ಮೂಲಕ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ತಿಳಿಸೋದೇನೆಂದರೆ, ನ್ಯಾಯಬೆಲೆ ಅಂಗಡಿಯವರು ಕಾನೂನು ಇದೇನು ರೂಲ್ಸ್ ಪ್ರಕಾರ ನ್ಯಾಯಬೆಲೆ ಅಂಗಡಿಯನ್ನು ಎಲ್ಲವನ್ನು ನಡೆಸ್ಕೊಂಡು ಹೋಗಬೇಕು. ಸೊ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾದರೆ ಅಂಥವರ ನ್ಯಾಯಬೆಲೆ ಅಂಗಡಿಯನ್ನು ರದ್ದುಪಡಿಸಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ಅದಕ್ಕಾಗಿ ಯಾವುದೇ ನ್ಯಾಯಬೆಲೆ ಅಂಗಡಿಯವರು ಇಂಥ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಬಾರ್ದು. ಸೊ ಒಂದು ವೇಳೆ ಭಾಗಿಯಾಗಿದ್ದು ಕಂಡು ಬಂದರೆ ಅಂಥ ನ್ಯಾಯಬೆಲೆ ಅಂಗಡಿ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ವಿಸ್ತೃತವಾಗಿ ತೋರಿಸಿದ್ದೀವಿ. ಅಕ್ರಮ ಯಾವ ರೀತಿ ಮಾಡಿ ಸಮಾಜಘಾತಕರು ಯಾವ ರೀತಿ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಯನ್ನು ಲೂಟಿ ಮಾಡ್ತಾ ಇದ್ದಾರೆ. ನೀವು ನಾಳೆ ಕೂಡ ಅಂದರೆ ಯಾವ ರೀತಿ ಒಂದು ತನಿಖೆ ಮಾಡ್ತೀರಿ, ಯಾವ ರೀತಿ ಪರಿಶೀಲನೆ ಮಾಡ್ತೀರಿ, ನೀವು ಯಾವ ರೀತಿ ಇನ್ನೂ ಬಿಸಿ ಮುಟ್ಟಿಸ್ತೀರಿ?
ಈಗ ನಾವು ಕಾಲಕಾಲವಾಗಿ ನ್ಯಾಯಬೆಲೆ ಅಂಗಡಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ತಪ್ಪುಗಳು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಈಗ ರಿಪಬ್ಲಿಕ್ ಟಿ ವಿಯಲ್ಲಿ ವರದಿ ಬಂದ ಮೇಲೂ ಸೊ ಈಗ ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ತಪಾಸಣೆ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಯಾವುದೇ ರೀತಿಯ ನಮ್ಮ ರೂಲ್ಸ್ ಬಿಟ್ಟು ಯಾವುದೇ ರೀತಿಯ ಅಕ್ರಮ ವ್ಯವಹಾರಗಳನ್ನ ಮಾಡ್ತಾ ಇದ್ದರೆ ಅಂಥ ನ್ಯಾಯಬೆಲೆ ಅಂಗಡಿಯವರಿಗೆ ನಾವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ತೀವಿ. ಇವತ್ತು ಕೂಡ ಒಂದು ಕಡೆ ದಾಳಿ ಮಾಡಿದಿರಿ, ಆದರೆ ಅಕ್ಕಿ ಈಗಾಗಲೇ 200 ಚೀಲ ಅಕ್ಕಿ ಪತ್ತೆಯಾಗಿವೆ. ಏನೇನು ಕಠಿಣ ಕ್ರಮ ಕೈಗೊಳ್ತೀರಿ? ಏನೊಂದು ಇಂಥ ಸಮಾಜಘಾತಕರಿಗೆ ಒಂದು ಡೆಡ್ಲೈನ್ ಎಚ್ಚರಿಕೆ ಏನು ಕೊಡ್ತೀರಿ ಸರ್? ಈಗ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂಥ ಎಲ್ಲರ ಮೇಲೂ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ FIR ಬುಕ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಹಾಗೂ ಅಲ್ಲಿರುವಂಥ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ದೀವಿ. ಸೊ ಅದು ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಒಂದು FIR ದಾಖಲು ಮಾಡ್ತೀವಿ. ಸೊ ಇದು ಉಪನಿರ್ದೇಶಕರ ಮಾತು ಅಂತ ಹೇಳ್ಬೋದು. ಈಗಾಗಲೇ 7 ಅಂಗಡಿಗಳನ್ನು ನಾವು ಅಮಾನತ್ ಮಾಡ್ತಾ ಇದ್ದೀವಿ, ಸಸ್ಪೆಂಡ್ ಮಾಡ್ತಾ ಇದ್ದೀವಿ. 7 ಪಡಿತರ ಅಂಗಡಿ ಗುರುತಿಸಿದ್ದೀವಿ. ಒಂದು ಕಡೆ ಆ ಪಡಿತರ ಅಕ್ಕಿ ಸಂಗ್ರಹ ಆಗಿದ್ದು ಏನು ಈಗಾಗಲೇ ಒಂದು ಶೆಡ್ಡಲ್ಲಿ ಅದು ಕೂಡ 200 ಚೀಲ ಅಕ್ಕಿ ಪತ್ತೆಯಾಗಿದೆ. ಹೀಗಾಗಿ ಅಲ್ಲಿ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈ ರೀತಿ ಬಡವರ ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಏನಾದರೂ ಸಮಾಜಘಾತಕರು, ಭ್ರಷ್ಟರು, ಈ ರೀತಿ ಅಕ್ಕಿ ಮಾಫಿಯಾದವ್ರಿಗೆ ಟೋಟಲಿ ಕಂಡು ಬಂದಲ್ಲಿ ಅಂಗಡಿದವ್ರಿಗೆ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅವರು ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ ಎಂಬುದು ಎಚ್ಚರಿಕೆ ಉಪನಿರ್ದೇಶಕರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ, ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.